ಏಳು ಪುಟ್ಟಿ ಅಂತ ನಮ್ಮ ಜಟಪ್ಪ ಸಾಕಿರೋದು. ತಾಯಿ ಹಾಲಿರಲಿಲ್ಲ, ಫೀಡಿಂಗಲ್ಲಿ ಸಾಕಿರೋದು ಇವಳನ್ನ. ಪುಟ್ಟಿ ಶಿವಾನಿ, ಕುಮುದ, ಅವನ ರಾಜ, ನರ್ಮದಾ, ಇವೆಲ್ಲ ಒಂದು ಬ್ಯಾಚು ಫ್ರೆಂಡ್ಸು. ಇವ್ರದ್ದೇ ಒಂದು ಗ್ರೂಪು ನೋಡ್ರಿ. ಅವ್ನು ಸೇರಿಸ್ತಾ ಇಲ್ಲ ಇವು ಕಳ್ರಿ. ಇವರು ಇಷ್ಟು ಒಂದು ಗ್ರೂಪ್ ಇವ್ರದ್ದು. ಏಯ್ ಶಿವಾನಿ, ಇವನ ಹೆಸರು ಬಸವ. 2 ವರ್ಷದ ಮುಂಚೆ ತೊಗೊಂಡಿದ್ದು ಇವನ್ನ. ಅವಾಗ ಇನ್ನೂ ಅಲ್ಲಿ ಹಾಕಿರಲಿಲ್ಲ, ಈಗ 4 ಕಲ್ಲು. ಹಾಂ, ಇವನ್ನ ಬ್ರೀಡ್ಗೆ ಅಂತ ನಾವು ಇಟ್ಕೊಂಡಿದ್ದೀವಿ. ನೋಡ್ರಿ, ಇನ್ನೂ 2 ಹಳ್ಳಿ ಕಾರಿದು. ಈ 2 ಈ ಹೈಟ್ ಇದೆ ಈಗ. ಇದು ಈ ಥರದ್ದು ಸ್ವಲ್ಪ ಪ್ಯೂರಿಟಿ ಕಡೆ ಹೋಗ್ತಾ ಇದ್ದೀವಿ. ಇವಳು ಗುಲಾಬಿ ಅಂತ ಇಟ್ಟಿದ್ದೀವಿ ಹೆಸರು. ಗುಲಾಬಿ. ನಮಸ್ತೆ, ರಾಮಚಂದ್ರ ಅಂತ, ರಾಷ್ಟ್ರೋತ್ಥಾನ ಗೋಶಾಲೆಯ ಗೋ ವಿಭಾಗದ ಒಂದು ಮುಖ್ಯಸ್ಥರು. ಸರಿ, ಒಟ್ಟು ಈಗ ನಮ್ಮಲ್ಲಿ 605 ಗೋವುಗಳಿದೆ. 605 ಗೋವುಗಳಲ್ಲಿ ನಮ್ಮಲ್ಲಿ ಈಗ 9 ತಳಿಗಳನ್ನು ಇಲ್ಲಿ ನಮ್ಮ ಗೋಶಾಲೆಯಲ್ಲಿ ಈಗ ಪ್ರೆಸೆಂಟ್ ಇಟ್ಟಿದ್ದೀವಿ. ಈಗ 9ರಿಂದ 13 ಇದೆ. ಕೆಲವೊಂದು 1-2 ಇದೆ, ಕೆಲವೆಲ್ಲ ಒಂದಷ್ಟು ಜಾಸ್ತಿ ಇದ್ದಾವೆ ಇಲ್ಲಿ. ನೋಡೋಣ ಸರ್, ಬನ್ನಿ ಸರ್. ಇದು ಕಾಮಧೇನು ನಿಲಯ. ಕಾಮಧೇನು ನಿಲಯದಲ್ಲಿ ಇದೆಲ್ಲವನ್ನು ಗಿರ್ ಮತ್ತು ಸಾಹಿವಾಲು ಏನು ಇರುತ್ತೆ, ಒಂದಷ್ಟು ಮಿಶ್ರಣ ಇದೆ. ಇದನ್ನೆಲ್ಲ ಪಡ್ಡೆಗಳು ನಮ್ಮಲ್ಲೇ ಹುಟ್ಟು ಬೆಳೆದಿರೋಂಥದ್ದನ್ನು ಒಂದಷ್ಟು ಇಟ್ಟಿದ್ದೀವಿ. ಕಾರಣ ಏನಂದರೆ, ಗುಜರಾತಿಂದ ನೇರವಾಗಿ ಗಿರ್ರನ್ನು ತರಿಸಿದಾಗ ಸಾಮಾನ್ಯವಾಗಿ ನಮ್ಮಲ್ಲಿ ಹೊಂದ್ಕೊಳ್ಳೋ ಅಂಥದ್ದು ತುಂಬ ಕಡಿಮೆ. ಈಗ 12-15 ಲೀಟ್ರ್ ಹಾಲು ಬರುತ್ತೆ ಅಂದಾಗ ನೇರವಾಗಿ ನಮ್ಮಲ್ಲಿ ಬಂದಮೇಲೆ 6 ಲೀಟ್ರಿಗೆ ಇಳಿದು ಬಿಡುತ್ತೆ. ಕೆಲವೊಂದು ಸರಿ ಬರೀ 4 ಲೀಟ್ರ್ ಬರುತ್ತೆ ಅಷ್ಟೇ. ಅದನ್ನು ನಾವು ಹೆಚ್ಚಾಗಿ ಅದಕ್ಕೆ ಖರ್ಚು ಮಾಡಿ ಎಲ್ಲವೂ ಮಾಡಿದ್ರು ಕೂಡ ಒಂದೊಂದು ಸರಿ ಫೇಲ್ಯೂರ್ ಆಗುವಂಥದ್ದು ತುಂಬ ಜನ ಗಿರ್ಗಳನ್ನು ತಂದು ಫೇಲ್ಯೂರ್ ಆಗಿರೋರು ಇದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಂಥ ಅದೇ ತಳಿಗಳು ನಮ್ಮಲ್ಲಿ ಒಂದು ಸರಿ ಅದನ್ನು ಸಪ್ರೇಟ್ ಮಾಡಿ ಇದೊಂದು ಹೊಸ ಪ್ರಯೋಗವನ್ನು ನಾವು ಮಾಡ್ತಾಯಿದ್ದೀವಿ. ಇದರಲ್ಲಿ ಒಂದಷ್ಟು ಸಕ್ಸಸ್ ಆಗಿದೆ. ನಮ್ಮಲ್ಲೇ ಹುಟ್ಟು ಬೆಳೆದಿರೋಂಥ ಕರುಗಳು ಇವತ್ತು ಅದು ಕೂಡ ಕರುಗಳು ಹಾಕಿದ್ದಾವೆ ತಾಯಿಯಾಗಿ. ನಂತರ ಅದರಲ್ಲಿ ಹಾಲನ್ನು ನಾವು 8 ಲೀಟ್ರ್ವರೆಗೂ ಹಾಲು ತೆಗಿತಾ ಇದ್ದೀವಿ, 6ರಿಂದ 8. ಈ ಥರದ್ದೆಲ್ಲ ಒಂದಷ್ಟು ಪ್ರಯೋಗಗಳನ್ನು ಇಲ್ಲಿ ಮಾಡ್ತಾ ಇರ್ತೀವಿ. ಸಕ್ಸಸ್ ಆಗಿದೆ. ಈ ರೀತಿಯಾಗಿ ಒಂದಷ್ಟು ಇಲ್ಲಿ ಇಟ್ಟಿದ್ದೀವಿ. ಇವೆಲ್ಲವೂ ಕೂಡ ನಮ್ಮಲ್ಲೇ ಹುಟ್ಟು ಬೆಳೆದಿರೋಂಥ ಕರುಗಳು. ಇವೆಲ್ಲ ಸಾಹಿವಾಲ್ ಸಂಬಂಧಿಸಿದ ಗಿರ್ ಮತ್ತು ಸಾಹಿವಾಲ್ ಸರ್. ಸೊ ಇಲ್ಲಿ ಈ ಒಂದು ಡಿವೈಡ್ ಮಾಡಿದಿರಲ್ಲ ಸರ್, ಒಂದೊಂದೊಂದು ಭಾಗ. ಸೊ ಇಲ್ಲೆಲ್ಲ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್? ಇಲ್ಲಿ ಈಗ ನೀರು ಕುಡಿಲಿಕ್ಕೆ ಇಲ್ಲಿ ಸಾಮಾನ್ಯವಾಗಿ ಕಟ್ಟೋವಂಥ ವ್ಯವಸ್ಥೆ ಸಂಜೆ ಮಾತ್ರ ಇರುತ್ತೆ. ಕಾರಣ ಏನು ಅಂದರೆ, ರಾತ್ರಿ ಹೊತ್ತು ಒಂದಕ್ಕೊಂದು ಜಗಳ ಆಡ್ತವೆ, ಈ ಥರದ್ದು ಒಂದು ದೃಷ್ಟಿಯಿಂದ ನಾವೇನು ಮಾಡಿದ್ದೀವಿ, ಬೆಳಗ್ಗೆಯಿಂದ ಈಗ 3-3:30ವರೆಗೂ ಬಿಟ್ಬಿಟ್ಟಿರ್ತೀವಿ. ನೀರು ಕುಡಿಯೋದಕ್ಕೆ ತೊಟ್ಟಿ ಇದೆ. ಸೊ ಈ ಥರ ಎಲ್ಲ ತೊಟ್ಟಿ ವ್ಯವಸ್ಥೆ ಮಾಡಿದೆ. ಹಾಂ, ನೀರು ಕುಡಿಲಿಕ್ಕೆ ಅಂತ ತೊಟ್ಟಿ ಇದೆ. ಈ ತೊಟ್ಟಿಯಲ್ಲಿ ಸಾಮಾನ್ಯವಾಗಿ ಅದು ನೀರು ಕುಡಿಯೋಂಥದ್ದು ಇದರಲ್ಲೆಲ್ಲ ನಾವು ಇದು ಮಾಡ್ತಾ ಇರ್ತೀವಿ. ಅವೇ ಬಂದು ಕುಡಿಯೋ ಥರ ಒಂದು ವ್ಯವಸ್ಥೆ ಮಾಡಿದ್ದೀವಿ. ತದನಂತರ ಎಲ್ಲ ಕಡೆಯೂ ಗೋನಿಗೆ ವ್ಯವಸ್ಥೆ ಇದೆ. ಅದರಲ್ಲಿ ಒಣ ಹುಲ್ಲು, ಹಸಿ ಹುಲ್ಲು ಎರಡನ್ನೂ ಕೂಡ ನಾವು ಕೊಡ್ತಾ ಬರ್ತೀವಿ. ಹೆಚ್ಚಾಗಿ ರಾಗಿ ಹುಲ್ಲನ್ನೇ ನಾವು ಹೆಚ್ಚಾಗಿ ಕೊಡ್ತಾ ಬರ್ತೀವಿ. ಇವಕ್ಕೆಲ್ಲನೂ ಆರಾಮಾಗಿ ತಿನ್ಕೊಂಡು ನೆಮ್ಮದಿಯಾಗಿ ಓಡಾಡ್ಕೊಂಡು ಇರ್ತವೆ. ಸಂಜೆ ಮಾತ್ರ ಕೆಲವೊಂದನ್ನು ಮಾತ್ರ ಕಟ್ಟಿರ್ತೀವಿ, ಜಗಳ ಆಡ್ತವೆ ಅನ್ನೋ ದೃಷ್ಟಿಯಿಂದ ಕಟ್ಟಿರ್ತೀವಿ. ಸಾಮಾನ್ಯವಾಗಿ ಬುಲ್ಸು ಹಳ್ಳಿ ಕಾರಲ್ಲಿ ಎಲ್ಲವನ್ನು ಆಲ್ಮೋಸ್ಟ್ ಕಟ್ಟಿರ್ತೀವಿ. ಯಾಕಂದರೆ ಕೊಂಬು ಜಾಸ್ತಿ ಇರೋದ್ರಿಂದ ಶಾರ್ಪ್ ಇರುತ್ತೆ ಅಂದ್ಬಿಟ್ಟು ಎಲ್ಲವನ್ನು ಈ ಥರ ಕಟ್ಟಿ ಇದು ಮಾಡ್ಕೊಂಡಿರ್ತೀವಿ. ಇವನ ಹೆಸರು ಬಸವ. ಬಸವ ಬಂದು ನಮಗೆ ಇಲ್ಲೇ ನಾವು ಘಾಟಿ ಜಾತ್ರೆಯಲ್ಲಿ ಒಂದು 2 ವರ್ಷದ ಮುಂಚೆ ತೊಗೊಂಡಿದ್ದು ಇವನ್ನ. ಅವಾಗ ಇನ್ನೂ ಅಲ್ಲಿ ಹಾಕಿರಲಿಲ್ಲ, ಈಗ 4 ಕಲ್ಲು. ಹಾಂ, ಇವನ್ನ ಬ್ರೀಡ್ಗೆ ಅಂತ ನಾವು ಇಟ್ಕೊಂಡಿದ್ದೀವಿ. ಇನ್ನೂ ನಮಗೆ ಪ್ಯೂರಿಟಿ ಕಡೆ ಹೋಗ್ತಾ ಇದ್ದೀವಿ ಇನ್ನೂ ಕೂಡ. ಈಗ ಸದ್ಯಕ್ಕೆ ಇವನನ್ನು ಫ್ರೆಂಡ್ಲಿ ಇದ್ದಾನೆ ಸರ್, ಏನು ಗಲಾಟೆ ಏನಿಲ್ಲ, ಆರಾಮಾಗಿರ್ತಾನೆ. ಅಭ್ಯಾಸ ಆಗಿರುತ್ತಲ್ಲ, ಅಭ್ಯಾಸ ಆದಾಗ ಏನು ಗಲಾಟೆ ಮಾಡಲ್ಲ. ಇನ್ನೂ ತುಂಬ ಪ್ಯೂರಿಟಿ ಕಡೆ ಹೋಗ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಇವನಿದ್ದಾನೆ ಇದರಲ್ಲಿ. ಹೌದು ಸರ್, ಇದರಿಂದ ಈಗ ಏನು ಬುಲ್ಲಿದೆ ಇಲ್ಲಿ ಇನ್ಸಿಮಿನೇಷನ್ದು ಸಾಮಾನ್ಯವಾಗಿ ಸೆಮೆನ್ ಕೊಟ್ಟು ಮಾಡಿಸೋಂಥ ಪದ್ಧತಿ ಇಲ್ಲ. ಎಲ್ಲದಕ್ಕೂ ಒಂದೊಂದು ಬುಲ್ಸ್ ಇಟ್ಟಿರ್ತೀವಿ. ಬುಲ್ಸು ಇದರಲ್ಲಿ ಈ ಥರ ಹಳ್ಳಿ ಕಾರುಗಳನ್ನೆಲ್ಲ ಸೆಲೆಕ್ಟೆಡ್, ಇವೆಲ್ಲ ಹಳ್ಳಿ ಕಾರ್ ಸರ್. ಇದರಲ್ಲೇ ಕೆಲವೆಲ್ಲ ಸ್ವಲ್ಪ ಕುಳ್ಳ ಇದ್ದಾವೆ. ಈ ಥರದ್ದೆಲ್ಲವೂ ಒಂದು ಲೆವೆಲ್ಗೆ. ಇದು ನೋಡ್ರಿ, ಇನ್ನೂ 2 ಹಳ್ಳಿ ಕಾರಿದು. ಈ 2 ಈ ಹೈಟ್ ಇದೆ ಈಗ. ಇದು ಈ ಥರದ್ದು ಸ್ವಲ್ಪ ಪ್ಯೂರಿಟಿ ಕಡೆ ಹೋಗ್ತಾ ಇದ್ದೀವಿ. ಇದು ಪೂರ್ತಿ ಹಸುಗಳೇ ಸರ್, ಯಾವುದು ಬೇರೆ ಇದಿಲ್ಲ, ಬುಲ್ಸ್ ಯಾವುದೂ ಇಲ್ಲ. ಇದು ಪೂರ್ತಿ
ಇಲ್ಲೆಲ್ಲ ಆಲ್ಮೋಸ್ಟ್ ಹಳ್ಳಿ ಕರೆ. ಹಳ್ಳಿ ಕಾರು, ಇದು ಹಳ್ಳಿ ಕಾರ್ಗೆ ಒಂದು ಸೆಕ್ಷನ್ ಮಾಡಿದ್ದೀವಿ. ಹಳ್ಳಿ ಕಾರು, ದೇವಣಿ, ನಮ್ಮ ಬೀದರ್ನ ಬಾಲ್ಕಿ, ಮಹಾರಾಷ್ಟ್ರ ಸೋಲಾಪುರ್, ಶಾಂಗ್ಲಿ, ಬಸವ ಕಲ್ಯಾಣ ಆ ಕಡೆ ಕಂಡು ಬರೋಂಥ ದೇವಣಿ ಆಗಿರ್ಬೋದು, ನಮ್ಮ ಗುಜರಾತ್ನ ಗಿರ್ ಆಗಿರ್ಬೋದು, ಮತ್ತು ರಾಜಸ್ಥಾನ್ನ ಕಾಂಕ್ರೇಜ್ ಆಗಿರ್ಬೋದು. ಈ 4 ಇದರಲ್ಲಿ ಇರುತ್ತೆ. ಮತ್ತು ಪುಂಗನೂರು ಕೂಡ ಇದೆ ಇದರಲ್ಲಿ. ಈಗ ಮಲ್ನಾಡ್ ಗಿಡ್ಡ ಪುಂಗನೂರು ಮಿಶ್ರಣ ಇವನು. ಅಂದ್ರೆ 2 ಮಿಶ್ರಣ. ಹಾಂ, ಅಂದರೆ ಫಾದರ್ ಬುಲ್ ಬಂದು ಪುಂಗನೂರು ಇರುತ್ತೆ, ಮಲ್ನಾಡ್ ಗಿಡ್ಡ ತಾಯಿ ಇರುತ್ತೆ. ಈ ಥರದ್ರಲ್ಲಿ ಇವನು ಹುಟ್ಟಿರ್ತಾನೆ. ಬರ ಇಲ್ಲ ಈ ರಜಾ ಇವನನ್ನು ಸುಮ್ಮನೆ ನಾವು ಸದ್ಯಕ್ಕೇನು ಬುಲ್ ಅಂತ ಏನು ನಾವು ಅವನ್ನ ಬೆಳೆಸ್ತಾ ಇಲ್ಲ, ನಮ್ಮ ಜೊತೆಗೆ ಇರ್ತಾನೆ ಶೋ ಆಗಿ ಆರಾಮಾಗಿ ಅಂತ. ಇದನ್ನು ಜಾಸ್ತಿ ನಾವು ಈ ಥರದ್ದು ಈಗೇನು ಹೆಣ್ಗರು ಹಾಕಿದೆ ಕುಳ್ಳಕ್ಕಿರುತ್ತೆ ಸರ್, ತುಂಬ ಚೆನ್ನಾಗಿರುತ್ತೆ ಇದು ತಳಿ. ಕಡಿಮೆ ತುಂಬ ಒಳ್ಳೆ ಬ್ರೀಡ್ ಇದು. ಇವಳು ಗುಲಾಬಿ ಅಂತ ಇಟ್ಟಿದ್ದೀವಿ ಹೆಸರು. ಹೌದಾ? ಗುಲಾಬಿ. ಬಾಯ್ಲಿ. ಇರು 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 ಹಿರೇ ಬಂದಿದ್ದೀವಲ್ಲ, ತುಂಬಾ ಜನ ಇದೆ. ಹಿರೇಕೊಳ್ಳಿ ಹಿರೇಕೊಳ್ಳಿ ಹಿರೇಕೊಳ್ಳಿ. ಹಾಂ ಹಾಂ ಹಾಕೊಳ್ಳಿ. ಹೋಗು ಹೋಗು ಹೋಗೆ ಅಯ್ಯ. ಇದೊಂದು ಶಿವಾನಿ ಅಂತ ಅಲ್ಲಿದ್ದಾಳೆ. ಮಲೆನಾಡು ಗಿಡ್ಡ ಈಗೇನು ಇವಳು ನರ್ಮದಾ ಇದ್ದಾಳೆ, ನರ್ಮದಾ ಅವ್ರ ತಾಯಿ ಮಲೆನಾಡು ಗಿಡ್ಡ. ಅದರಲ್ಲಿ ಹುಟ್ಟಿರೋಂಥ ಮೊದಲನೇ ಒಂದು ಜನ್ರೇಷನ್ನು ಇವಳು ನರ್ಮದಾ. ಇದು ಪುಂಗನೂರು ಸೆಮೆನ್ನು ಹಾಕ್ಸಿ ಇದನ್ನು ತೆಗೆದಿರೋಂಥದ್ದು. ಇದರಲ್ಲಿ ಬಂದಿರೋಂಥದ್ದು ನೆಕ್ಸ್ಟು ಜನ್ರೇಷನ್ ಇವಳು ಶಿವಾನಿ. ಈ ಶಿವಾನಿ ಈಗ 70 ಭಾಗ ಇದ್ದಾಳೆ. ಈಗ ಮತ್ತೆ ಇದಕ್ಕೆ ಪ್ಯೂರ್ ಇರೋಂಥ ಒಂದು ಬುಲ್ಲು ಅಥವಾ ಇನ್ಸಿಮಿನೇಷನ್ ಆಗಲಿ ಇದಕ್ಕೆ ಕೊಡಿಸಿದಾಗ 100% ಪ್ಯೂರಿಟಿಗೆ ಇದು ಬರುತ್ತೆ. ಈಗ 100% ಪ್ಯೂರಿಟಿಗೆ ಬಂದರೆ ಪುಂಗನೂರು ನಮಗೆ ರೀಚ್ ಆಯಿತು. ಮತ್ತು ಹಾಗೆ ಡೆವಲಪ್ ಮಾಡ್ತಾ ಹೋಗ್ತಾ ಇರ್ತೀವಿ. ರಾಷ್ಟ್ರೋತ್ಥಾನ ಗೋಶಾಲೆ ಪ್ರಾರಂಭ ಆಗಿ 2007ರಲ್ಲಿ ರಾಷ್ಟ್ರೋತ್ಥಾನ ಗೋಶಾಲೆಯನ್ನು ಪ್ರಾರಂಭ ಮಾಡಲಾಯಿತು. ರಾಷ್ಟ್ರೋತ್ಥಾನ ಗೋಶಾಲೆಯ ಉದ್ದೇಶ ಭಾರತೀಯ ಗೋತಳಿಗಳ ಸಂರಕ್ಷಣೆ, ಸಂವರ್ಧನೆ ಮತ್ತು ಸಂಶೋಧನೆ. ಭಾರತೀಯ ಗೋತಳಿಗಳ ಸಂರಕ್ಷಣೆ ಅಂದರೆ ನಮ್ಮ ದೇಶೀಯ ತಳಿಗಳಲ್ಲಿ ತುಂಬ ಅತಿ ಹೆಚ್ಚು ಹಾಲು ಕೊಡೋವಂಥದ್ದಾಗಿರ್ಬೋದು, ಮತ್ತು ಏನು ಇವತ್ತು ಹೆಚ್ಚಾಗಿ ಉಳುಮೆ ಮಾಡೋವಂಥವು 2 ಡ್ಯುಯಲ್ ಪರ್ಪಸ್ ಅಂತ ಏನು ಹಾಲು ಕೂಡ ಕೊಡುತ್ತೆ ಮತ್ತು ಕೆಲಸ ಕೂಡ ಮಾಡುತ್ತೆ. ಈ ಥರದ್ದು ಒಂದಷ್ಟು ತಳಿಗಳನ್ನು, ನಮ್ಮ ಭಾರತೀಯ ಗೋತಳಿಗಳನ್ನು ನಾವು ರಕ್ಷಣೆ ಮಾಡಿ ಇಲ್ಲಿ ಇಡೋವಂಥದ್ದು ಒಂದು ಭಾರತೀಯ ಗೋತಳಿ ಸಂರಕ್ಷಣೆ, ಸಂವರ್ಧನೆ. ಅದನ್ನೇ ಹೆಚ್ಚು ಮಾಡ್ಕೊಳ್ತಾ ಹೋಗುವಂಥದ್ದು ಪ್ಯೂರಿಟಿ. ಅಂದರೆ ನಾವು ಅದನ್ನು ತಳಿ ಅಭಿವೃದ್ಧಿ ಮಾಡಿ ಇಲ್ಲಿ ಅದನ್ನು ಉತ್ತಮವಾದ ತಳಿಯನ್ನು ಇಲ್ಲಿ ಡೆವಲಪ್ ಮಾಡಿ ನಂತರ ಅದನ್ನು ನಾವು ರೈತರಿಗೆ ಕೊಡೋಂಥ ಒಂದು ಪದ್ಧತಿಯನ್ನು ಮಾಡಬೇಕು ಅನ್ನೋದು ಸಂವರ್ಧನ. ಸಂಶೋಧನೆ ಅಂತ ಬಂದಾಗ ಅದರಲ್ಲಿ ತುಂಬ ನಮಗೆ ಗೋವಿನ ಒಂದು ಸಗಣಿ ಮತ್ತು ಗೋಮೂತ್ರದಿಂದ ಎಷ್ಟೋ ಬೇರೆ ಬೇರೆ ಒಂದು ಪದಾರ್ಥಗಳನ್ನು, ಬೇರೆ ಬೇರೆ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನು ನಾವು ಮಾಡೋವಂಥದ್ದನ್ನು ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ಉದಾಹರಣೆಗೆ ಸಗಣಿಯಿಂದ ನಾವು ಈಗ ಒಂದಷ್ಟು ಆ್ಯಂಟಿಕ್ ಪೀಸಸನ್ನು ಮಾಡೋದು, ಮತ್ತು ಸಗಣಿಯಿಂದ ನಾವು ಇವತ್ತು ಬೆರಣಿಗಳನ್ನು ಮಾಡೋವಂಥದ್ದು, ಸಗಣಿಯಿಂದ ಗಣೇಶ, ವಿವೇಕಾನಂದ ಸ್ವಾಮಿ, ಗಾಂಧೀಜಿ ಈ ಥರ ಒಂದಷ್ಟು ಮೂರ್ತಿಗಳನ್ನು ಮಾಡೋವಂಥದ್ದಾಗಿರ್ಬೋದು. ಆ್ಯಂಟಿ ರೇಡಿಯೇಷನ್ ಪೀಸ್ ಅಂತ ಹೇಳಿ ಮನೆಯಲ್ಲಿ ಒಂದು ಗೋಡೆಗೆ ತಗಲಾಕುವಂಥ ಯಾವುದಾದ್ರೂ ಒಂದು ವಾಲ್, ಒಂದು ಪೇಂಟಿಂಗ್ಸ್ ಅಂತ ಏನು ಬರ್ತವೆ ಆ ಥರದ್ದು ಒಂದಷ್ಟು ಸಗಣಿಯಲ್ಲೇ ಮಾಡಿ ಒಂದಷ್ಟು ತೆಗಲಾಕಿದಾಗ ನಾವೇನಿವತ್ತು ಹೆಚ್ಚಾಗಿ ಮನೆಗಳಲ್ಲಿ ರೇಡಿಯೇಷನ್ ಇರೋವಂಥ ಮೊಬೈಲ್ಗಳು ಬೇರೆ ಬೇರೆ ಎಲ್ಲವನ್ನು ಬಳಸ್ತೀವಿ. ಇದನ್ನು ಆದಷ್ಟು ಅವಾಯ್ಡ್ ಮಾಡೋ ಅಂಥದ್ದು ಸಗಣಿಗೆ ಗುಣ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಆ್ಯಂಟಿ ರೇಡಿಯೇಷನ್ ಪೀಸ್ ಅಂತ ಮಾಡಿ ಅದನ್ನು ಎತ್ತಿಡೋ ಅಂಥದ್ದು. ಈ ಥರ ಸಗಣಿಯಲ್ಲಿ ಗಂಜಲದಲ್ಲಿ ಗೋಮೂತ್ರ ಅರ್ಕ ಮಾಡೋ ಅಂಥದ್ದು, ಗೋಮೂತ್ರದಲ್ಲಿ ಫೆನಾಯಿಲ್ ಮಾಡೋ ಅಂಥದ್ದು, ಗೋಮೂತ್ರದಲ್ಲಿ ಒಂದಷ್ಟು ಪೆಸ್ಟಿಸೈಡ್ಗಳನ್ನು ಇವತ್ತೇನು ಮಾಡ್ತಾಯಿದ್ರು ನಾವು ಅದನ್ನು ಪೆಸ್ಟ್ ಕಂಟ್ರೋಲನ್ನು ಮಾಡ್ತೀವಿ. ಪೆಸ್ಟಿಸೈಡ್ ಮಾಡೋ ಪೆಸ್ಟ್ ಕಂಟ್ರೋಲರ್ ಮಾಡ್ತಾಯಿದ್ವಿ. ಈ ಥರದ್ದೆಲ್ಲ ಒಂದಷ್ಟು ಸಗಣಿ ಗಂಜಲದಲ್ಲಿ ಮಾಡೋ ಅಂಥದ್ದು ಒಂದಷ್ಟು ಇಲ್ಲಿ ಪ್ರಯೋಗಗಳನ್ನು, ಸಂಶೋಧನೆಗಳನ್ನು ನಡೆಸ್ತಾ ಇರ್ತೀವಿ. ಹೊಸದು ಈಗ ಅಗರಬತ್ತಿ, ಧೂಪು ಈ ಥರ ಪೌಡ್ರ್ಗಳನ್ನು ತಯಾರು ಮಾಡೋಂಥ ಸಗಣಿಗಳಲ್ಲಿ ಈ ಥರದ್ದೆಲ್ಲ ತುಂಬ ಮಾಡ್ತಾಯಿದ್ದೀವಿ ನಾವು. ಇದಿಷ್ಟು ಮಾಡೋ ಅಂಥದ್ದು ನಮ್ಮಲ್ಲಿ ಸಂಶೋಧನಾ ಒಂದು ಇದರಲ್ಲಿ ಮತ್ತು ತಳಿ ಅಭಿವೃದ್ಧಿಯಲ್ಲಿ ಕೂಡ ಅದನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಇಷ್ಟು ರಾಷ್ಟ್ರೋತ್ಥಾನ ಗೋಶಾಲೆಯ ಒಂದು ಉದ್ದೇಶ. ನಂತರ ಇಲ್ಲಿ ಒಟ್ಟು 110 ಎಕರೆ ವಿಸ್ತೀರ್ಣವಾದಂಥ ಈ ಒಂದು ಪ್ರದೇಶದಲ್ಲಿ ಗೋಶಾಲೆ ಮತ್ತು ಬೃಂದಾವನ ಅರಣ್ಯ ಯೋಜನೆ ಅನ್ನೋದೊಂದು ಮಾಡಿದ್ದೀವಿ. ಕೃಷಿ ಚಟುವಟಿಕೆ, ಗೋ ಆಧಾರಿತ ಕೃಷಿ, ಗೋ ಆಧಾರಿತ ತರಕಾರಿ ಬೆಳೆಯುವಂಥದ್ದು ಮತ್ತು ಬೇಳೆಕಾಳುಗಳನ್ನು ಬೆಳೆಯುವಂಥದ್ದು ಒಂದು. ನಂತರ ಅದು ಬಿಟ್ಟರೆ ಬೈ ಪ್ರಾಡಕ್ಟ್ಸು, ಈ 4 ವಿಭಾಗಗಳಾಗಿ ನಮ್ಮಲ್ಲಿ ಮಾಡಿ ಈಗ ಬಂದವರಿಗೆಲ್ಲ ಅದನ್ನು ತರಬೇತಿಯನ್ನು ಕೊಡೋವಂಥದ್ದು, ಬಂದವರಿಗೆ ಅದನ್ನು ಕಲಿಸಿ ಅವರು ಕೂಡ ಅವರ ಹಳ್ಳಿಗಳಲ್ಲಿ ಅಥವಾ ಅವ್ರದ್ದು ಏನು ಜಮೀನುಗಳಲ್ಲಿರುತ್ತೆ ಅಲ್ಲೆಲ್ಲ ಅವರಿಗೆ ಮಾಡಲಿಕ್ಕೆ ಅಂತ ಒಂದಷ್ಟು ನಾವು ಇಲ್ಲಿ ಕಲಿಸ್ತಾ ಇದ್ದೀವಿ.
ಕಲಿಕೆ ಕೂಡ ಇಲ್ಲಿದೆ ಸರ್. ಈಗ ರೈತರು ಕೆಲವರು ನಾಟಿ ಹಸುಗಳು ಯಾವುದು ಸಾಕೋಕ್ಕಾಗಲ್ಲ ಅನ್ನೋದು ಇಲ್ಲಿ ತಂದುಬಿಟ್ಟಿದ್ದಾರೆ. ಅದಾದಮೇಲೆ ನಮ್ಮಲ್ಲೇ ಊಟ ಬೆಳೆದಿರೋವು ಇಲ್ಲಿದ್ದಾವೆ. ಮತ್ತು ಹೊರಗಡೆಯಿಂದ ಏನು ಆವಾಗ ಒಂದಷ್ಟು ಸೀಸ್ ಆಗಿದ್ವು, ಈ ಥರದ್ದೆಲ್ಲ ನಮಗೆ ಪ್ರಾರಂಭದಲ್ಲಿ ಈಗೆಲ್ಲ ಒಂದಷ್ಟು ಇಲ್ಲಿ ನಮ್ಮಲ್ಲಿ ಬರ್ತಾಯಿದ್ವು. ಇದರನ್ನಲ್ಲೇ ನಾವು ಏನು ಮಾಡಿದ್ದೀವಿ, ತಳಿ ಅಂದರೆ ಈಗ ಕರು ಹಾಕುತ್ತೆ, ಅದಕ್ಕೆ ಉತ್ತಮವಾದ ಒಂದು ಓರಿಯನ್ನು ನಾವು ಸೆಲೆಕ್ಟ್ ಮಾಡಿ ಆ ಕರುವನ್ನು ತೊಗೊಳ್ತೀವಿ. ನೆಕ್ಸ್ಟ್ ಜನ್ರೇಷನ್ ನಮ್ಗೆ ಆ ಜನ್ರೇಷನ್ ತಲೆನೇ ಕೆಡಿಸ್ಕೊಳ್ಳಲ್ಲ. ಕರು ಹಾಕಿದ್ರೆ ಸಾಕು, ಸಗಣಿ ಗಂಜಲ ಕೊಟ್ಟರೆ ಸಾಕು. ಹಾಲಿನ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ, ಯಾವ ಗೋಶಾಲೆನೂ ಹಾಲಿನ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಆ ತಳಿಗಳನ್ನು ತೊಗೊಂಬಂದು ಇವಾಗ ಇದರಲ್ಲಿ ಕಾಮಧೇನು ನಿಲಯದಲ್ಲಿ ಸಪ್ರೇಟ್ ಮಾಡಿ ಈಗ ನಾವು ಮಾಡಿದ್ದೀವಿ. ಆ ತಳಿಯಲ್ಲಿ ನಾವು ಈಗ ಗಿರ್ರನ್ನು ತಂದಿದ್ದೀವಿ ಗುಜರಾತಿಂದ. ಅದು ಏನು ನಮ್ಗೆ ಯಾರು ಕೊಟ್ಟಿರೋದಲ್ಲ, ಗುಜರಾತಿಂದ ನಾವು ತಂದಿರೋಂಥ ಗಿರ್ರು, ಮತ್ತು ರಾಜಸ್ಥಾನ್ ಮತ್ತು ಗುಜರಾತಿಂದ ತಂದಿರೋಂಥ ಕಾಂಕ್ರೇಜ್ ಇದೆ. ದೇವನಿ ಬಂದು ನಾವು NDRAಯಿಂದ ತಂದಿದ್ದೀವಿ. ಈ ಥರದ್ದೆಲ್ಲ ಒಂದಷ್ಟು ತರಿಸ್ಕೊಂಡಿರೋಂಥ ಗೋವುಗಳು ಕೂಡ ನಮ್ಮಲ್ಲಿ ಇದ್ದಾವೆ. ಈ ಥರದ್ರಲ್ಲಿ ನಾವು ಒಂದಷ್ಟು ಇಲ್ಲಿ ಸೆಲೆಕ್ಟೆಡ್ ಒಂದು ಕೌಸ್ ಅಂತ ಮಾಡಿದ್ದೀವಿ ಸರಿ. ಒಟ್ಟು ಈಗ ನಮ್ಮಲ್ಲಿ 605 ಗೋವುಗಳಿದೆ. 605 ಗೋವುಗಳಲ್ಲಿ ನಮ್ಮಲ್ಲಿ ಈಗ 9 ತಳಿಗಳನ್ನು ಇಲ್ಲಿ ನಮ್ಮ ಗೋಶಾಲೆಯಲ್ಲಿ ಈಗ ಪ್ರೆಸೆಂಟ್ ಇಟ್ಟಿದ್ದೀವಿ. ಈಗ 9ರಿಂದ 13 ಇದೆ. ಕೆಲವೊಂದು 1-2 ಇದೆ, ಕೆಲವೆಲ್ಲ ಒಂದಷ್ಟು ಜಾಸ್ತಿ ಇದ್ದಾವೆ ಇಲ್ಲಿ.